ಲೋಕಸಭಾ ಚುನಾವಣೆಗೆ ಭರ್ಜರಿ ಸಿದ್ಧತೆ ನಡೆಸಿರೋ ಬಿಎಸ್ವೈ ವಿವಿಧ ಮೋರ್ಚಾಗಳು ಹಾಗೂ ಪದಾಧಿಕಾರಿಗಳ ಬದಲಾವಣೆಗೆ ಚಿಂತನೆಯನ್ನು ನಡೆಸಿದ್ದಾರೆ. ಇನ್ಆಕ್ಟಿವ್ ಆಗಿರೋ ಶೇಕಡ 40ರಷ್ಟು ಸದಸ್ಯರ ಬದಲಾವಣೆಗೆ ಬಿಎಸ್ವೈ ನಿರ್ಧರಿಸಿದ್ದಾರೆ. ಹೀಗಾಗಿ ಸಕ್ರಿಯರಾಗಿರುವವರಿಗೆ ಸ್ಥಾನ ನೀಡಲು ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ವಿಧಾನಸೌಧದಲ್ಲಿ ಇಂದು ಸಂಜೆ 5 ಗಂಟೆಗೆ ಸಿಎಂ ನೇತೃತ್ವದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದೆ. ಸಭೆಯಲ್ಲಿ ಖಾಸಗಿ ಏಜೆನ್ಸಿಗಳ ನಿಯಂತ್ರಣ ಬಿಲ್, ಬೆಟ್ಟಕುರುಬ ಜಾತಿಯನ್ನು ಪರಿಶಿಷ್ಟ ವರ್ಗಕ್ಕೆ ಸೇರಿಸುವ ಸೇರಿದಂತೆ ವಿವಿಧ ವಿಚಾರಗಳ ಕುರಿತು ಇಂದು ಮಹತ್ವದ ಚರ್ಚೆ ನಡೆಯಲಿದೆ. ರಾಜ್ಯದಲ್ಲಿ ಮೈಕೊಂದು ಚಳಿ ಜನರ ಮೇಲೆ ಪರಿಣಾಮ ಬೀರೋದ್ರ ಜೊತೆಗೆ ತರಕಾರಿ ಬೆಲೆ ಮೇಲೂ ತನ್ನ ಪ್ರತಾಪವನ್ನು ತೋರಿಸ್ತಾ ಇದೆ. ಏಕೆಂದ್ರೆ 1 ಕೆಜಿ ಟೊಮೊಟೊ ಬೆಲೆ 70 ರೂಪಾಯಿ ದಾಟಿದೆ. ಚಳಿ ಪರಿಣಾಮ ಬೆಲೆ ಏರಿಕೆಯಾಗಿದ್ದು ಇಳುವರಿ ಸರಿಯಾಗಿ ಬಾರದೆ ಗಗನಕ್ಕೇರಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಪರ್ಧಿಸುತ್ತಿದ್ದಂತ ವರುಣಾ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಎದ್ದು ಕಾಣಿಸ್ತಿದೆ. ಕ್ಷೇತ್ರದ ಹಾಡ್ಯ ಗ್ರಾಮದಲ್ಲಿ ಆಗ್ಲೋ ಈಗ್ಲೋ ಸರ್ಕಾರಿ ಶಾಲೆ ಬೀಳುವಂತಿದೆ. ಭಯದಲ್ಲೇ ಶಾಲಾ ಮಕ್ಕಳು ಪಾಠವನ್ನು ಕಲಿಯುತ್ತಿದ್ದಾರೆ. ಶಾಲಾ ಕಟ್ಟಡ ಸಂಪೂರ್ಣ ಶಿಥಿಲಾವಸ್ಥೆಗೆ ತಲುಪಿದ್ದು ಅಧಿಕಾರಿಗಳು ಮಾತ್ರ ಇತ್ತ ತಲೆ ಹಾಕಿಲ್ಲ. ಸುಳುವಾಡಿ ವಿಷಪ್ರಸಾದ ಪ್ರಕರಣದಿಂದಲೂ ಚಾಮರಾಜನಗರ ಜಿಲ್ಲಾಸ್ಪತ್ರೆಯ ವೈದ್ಯರು ಎಚ್ಚೆತ್ತಿಲ್ಲ. ಆಸ್ಪತ್ರೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ನರ್ಸ್ ಆಗಿ ಕೆಲಸ ಮಾಡ್ತಿದ್ದಾರೆ. ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡಲು ವೈದ್ಯರು ನರ್ಸ್ ನಿರ್ಲಕ್ಷ್ಯ ವಹಿಸಿದ್ದು ಖಾಲಿಯಾದ ಗ್ಲೂಕೋಸ್ ಬಾಟಲ್ ಬದಲಾಯಿಸಿಲ್ಲ. ಹೀಗಾಗಿ ಅನಿವಾರ್ಯವಾಗಿ ಆಸ್ಪತ್ರೆ ಸೆಕ್ಯೂರಿಟಿ ಗಾರ್ಡ್ ಗ್ಲೂಕೋಸ್ ಬಾಟಲ್ ಬದಲಾಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಯುವತಿ ಮೇಲೆ ಅತ್ಯಾಚಾರ ಆರೋಪದಡಿ ಟೆಕ್ಕಿಯನ್ನು ಬಂಧಿಸಲಾಗಿದೆ. ಜ್ಯೂಸ್ನಲ್ಲಿ ನಿದ್ದೆ ಮಾತ್ರೆ ಬೆರೆಸಿ ತನ್ನ ಮೇಲೆ ಅತ್ಯಾಚಾರ ಎಸಗಿರುವುದಾಗಿ ಜಾರ್ಖಂಡ್ ಮೂಲದ 32 ವರ್ಷದ ಯುವತಿ ಆರೋಪಿಸಿದ್ರು. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಂತ ಬೆಳ್ಳಂದೂರು ಪೊಲೀಸರು ದೆಹಲಿ ಮೂಲದ ಮೈಕಲ್ ಸುರಂಗ್ ಎಂಬಾತನನ್ನ ಬಂಧಿಸಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ 3 ಮಕ್ಕಳಿಗೆ ಮಹಿಳೆಯೊಬ್ಬರು ಜನ್ಮ ನೀಡಿದ್ದಾರೆ. ಬಾಶೆಟ್ಟಿಹಳ್ಳಿ ಗ್ರಾಮದ ಮುನಿಯಮ್ಮ ಎಂಬಾಕೆ ತ್ರಿವಳಿ ಹೆಣ್ಣು ಮಕ್ಕಳಿಗೆ ಜನ್ಮವನ್ನ ನೀಡಿದ್ದು 3 ಮಕ್ಕಳು ಆರೋಗ್ಯವಾಗಿವೆ. ರಾಯಚೂರಿನಲ್ಲಿ ಡ್ರಿಲ್ ಮೆಷಿನ್ ನಂತೆ ಆಗಿದ್ದು ಭೂಮಿಯೊಳಗೆ ಸೇರ್ತಿರುವಂತಹ ಅಪರೂಪದ ಪ್ರಾಣಿ ಪತ್ತೆಯಾಗಿದೆ. ರಾಯಚೂರು ಮತ್ತು ತೆಲಂಗಾಣ ಗಡಿ ಭಾಗದ ಹೊಲಗಳಲ್ಲಿ ಪ್ರಾಣಿ ಪತ್ತೆಯಾಗಿದ್ದು ರೈತರು ಅಚ್ಚರಿಯನ್ನು ವ್ಯಕ್ತಪಡಿಸಿದ್ದಾರೆ. ಈ ವಿಚಿತ್ರ ಪ್ರಾಣಿ ಇಲಿಯ ಮುಖ ಚಿಪ್ಪು ಹಂದಿಯಂತೆ ಕಾಣಿಸ್ತಾ ಇದೆ.